ಮುಂಬೈನಲ್ಲಿ ಏನು ಬಿರಿಯಾನಿ ತಿಂದ ಮೇಲೆ ಕಲ್ಲಂಗಡಿ ತಿಂದಾಗ ಪಾಯ್ಸನ್ ಆಗಿ 4 ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಈ ಫುಡ್ ರಾತ್ರಿ ಸಮಯದಲ್ಲಿ ಯಾವ ಫುಡ್ ತಿಂದ ಮೇಲೆ ಯಾವ ತರಕಾರಿ ತಿನ್ನಬೇಕು, ಯಾವ ಹಣ್ಣು ತಿನ್ನಬೇಕು ಅನ್ನೋದು ಜನರಲ್ಲಿ ಸ್ವಲ್ಪ ಗೊಂದಲ ಮೂಡ್ತಾ ಇದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ಖ್ಯಾತ ವೈದ್ಯರಾದ ಡಾಕ್ಟರ್ ಅಂಜನಪುರ ನಮ್ಮ ಜೊತೆ ಇದ್ದಾರೆ. ಮಾತನಾಡಿಸ್ತೀನಿ. ಯಾವ ಫುಡ್ನ ಒಂದು ಮ್ಯಾಚಿಂಗಲ್ಲಿ ಆಹಾರವನ್ನು ಊಟ ಮಾಡಬೇಕು ಅನ್ನೋದನ್ನ ಅವರನ್ನೇ ಕೇಳೋಣ. ಸರ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವಾಗ ಎಲ್ಲರೂ ಜಾಗೃತಿ ಆಗೋದು ಸಮಯ ಬಂದಿದೆ. ಹಾಗಾಗಿ ಯಾವ ಫುಡ್ ಮ್ಯಾಚ್ನಲ್ಲಿ ಜನರು ಆಹಾರವನ್ನು ಸೇವಿಸಬೇಕು, ಹೇಗೆ ಸರ್? ಊಟ ಅಂದ ತಕ್ಷಣವೇ ಭಾಳ ಜನಕ್ಕೆ ಏನೇನೋ ಕನ್ಫ್ಯೂಷನ್. ನಾವು ಊಟ ಮಾಡೋದು ಮುದ್ದೆ ತಿಂತೀವಿ, ಚಪಾತಿ ತಿಂತೀವಿ, ಅನ್ನ ತಿಂತೀವಿ, ಬಿರಿಯಾನಿ ತಿಂತೀವಿ. ಬಟ್ ಜನಗಳಿಗೆ ಊಟದ ಟೈಮ್ಗೆ ಊಟ ಮಾಡಬೇಕು, ಅದು ಫಸ್ಟ್ ಕೆಲಸ. ಎರಡನೇದು, ಈಚೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಖಾಲಿ ಹೊಟ್ಟೆಯೊಳಗೆ ಕಲ್ಲಂಗಡಿ ತಿನ್ನಬೇಕು, ಊಟ ಆದಮೇಲೆ ಮಧ್ಯೆ ನೀರು ಕುಡಿಬಾರ್ದು, ಊಟ ಆದಮೇಲೆ ಇವೆಲ್ಲ ದಯವಿಟ್ಟು ಜನಗಳಿಗೆ ಕನ್ಫ್ಯೂಷನ್ ಆಗುತ್ತೆ. ನಾನೊಬ್ಬ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಇದ್ದೀನಿ. ಎಲ್ಲೋ ಬಾಂಬೆ ಒಳಗೆ ಆಗಿರೋ ಒಂದು ಇನ್ಸಿಡೆನ್ಸ್ನಲ್ಲಿ ಸಾವು ಅಂದರೆ ಫುಡ್ ಪಾಯ್ಸನ್ ಅಷ್ಟೇ. ಈ ಫುಡ್ ಪಾಯ್ಸನಿಗೆ ಕಾರಣ ಬಿರಿಯಾನಿ ತಿಂದಮೇಲೆ ಕಲ್ಲಂಗಡಿ ಹಣ್ಣು ತಿಂದರೆ ಪಾಯ್ಸನ್ ಆಗಲ್ಲ. ಈ ಮಾಡಿರೋ ಬಿರಿಯಾನಿನೇ ಯಾವಾಗ ಮಾಡಿದ್ರೋ ಏನು ಮಾಡಿದ್ರೋ ಅದು ಗೊತ್ತಿರಬೇಕು ಫಸ್ಟು. ಎರಡನೇದು. ಮೂರನೇದು, ಫುಡ್ ಪಾಯ್ಸನ್ನೊಳಗೆ ಯಾವಾಗಲೂ ಕೂಡ ವಾಮಿಟಿಂಗ್ ಆಗುತ್ತೆ, ಲೂಸ್ ಮೋಷನ್ ಆಗುತ್ತೆ, ಡಿಹೈಡ್ರೇಟ್ ಆಗ್ತಾರೆ, ಹಂಗಾಗಿ ಸತ್ತೋಗ್ತಾರೆ. ಸುಮ್ಮನೆ ಹಂಗೆ ಸತ್ತೋಗ್ಬಿಡಲ್ಲ. ನನಗದ್ರ ಡೀಟೇಲ್ಸ್ ಗೊತ್ತಿಲ್ಲ. ಬಟ್ ಊಟದ ವ್ಯವಸ್ಥೆ ಬಗ್ಗೆ ನಮ್ಗೆ ಹೇಳ್ತೀನಿ. ಊಟ ಬಲ್ಲವನಿಗೆ ರೋಗವಿಲ್ಲ, ದೊಡ್ಡವರು ಚೆನ್ನಾಗಿ ಹೇಳಿದ್ದಾರೆ. ನಾವು ಚಿಕ್ಕ ಹುಡುಗರಾಗೆ ಉಣ್ಣೋದಕ್ಕೆ ಮೊದಲು ಹಲಸಿನ ಹಣ್ಣು ತಿನ್ನು, ಉಂಡ ಮೇಲೆ ಮಾವಿನ ಹಣ್ಣು ತಿನ್ನೋರು. ಇದೊಂದೇ ಹಳೆಯ ಕಾಲದ ಗಾದೆಯ ಮಾತು. ಇವತ್ತು ತುಂಬ ಜನ ಕನ್ಫ್ಯೂಸ್ ಮಾಡ್ತಾರೆ. ಬಾಳೆಹಣ್ಣು ಊಟ ಆದಮೇಲೆ ತಿನ್ನಬಾರ್ದು, ಕೊಳ್ತೋಗುತ್ತೆ. ಮೊನ್ನೆ ತಾನೇ ಸಾಮಾಜಿಕ ಮಾಧ್ಯಮದಲ್ಲಿ ಒಬ್ಬರು ಬ್ಲೈಂಡ್ ಸ್ವಾಮೀಜಿ ಎಷ್ಟು ತಪ್ಪು ಮಾತಾಡ್ತಾರೆ ಅಂದರೆ, ಊಟ ಆದಮೇಲೆ ನೀವೆಲ್ಲ ಬಾಳೆಹಣ್ಣು ತಿಂತೀರಿ, ದಯವಿಟ್ಟು ಬಾಳೆಹಣ್ಣು ತಿನ್ನಬೇಡಿ, ಅದು ಹೊಟ್ಟೆ ಒಳಗೆ ಹೋಗಿ ಜಾಗ ಕೇಳುತ್ತಂತೆ. ಅವ್ರ ಸ್ಟೈಲ್ನಾಗ ಹೇಳ್ತಾ ಇದ್ದೀನಿ ನಾನು. ಜಾಗ ಬಿಡು ಅನ್ನುತ್ತಂತೆ. ತಿಂದ ಬಿರಿಯಾನಿ ಜಾಗ ಬಿಡಲ್ವಂತೆ. ಆಗ ಅದಲ್ಲಿ ಕೊಳ್ತೋಗ್ಬಿಟ್ಟು ಅವನಿಗೆ ಪೈಲ್ಸ್ ಬಂದ್ಬಿಡುತ್ತಂತೆ. ಇಂಥ ಅವಿದ್ಯಾವಂತರು, ಅವ್ರು ಏನು ಓದಿದಾರೆ ನಂಗೆ ಗೊತ್ತಿಲ್ಲ, ಈ ರೀತಿ ಮಾತಾಡೋರು ಇವತ್ತು ಮಾಧ್ಯಮದಲ್ಲಿ ತುಂಬ ಜನ ಆಗಿಬಿಟ್ಟಿದ್ದಾರೆ. ಕಲ್ಲಂಗಡಿಯನ್ನು ಖಾಲಿ ಹೊಟ್ಟೆಯೊಳಗೆ ತಿನ್ನಬೇಕಾಗಿತ್ತು, ಬೆಳಗ್ಗೆ ಎದ್ದು ತಿನ್ನಬೇಕಾಗಿತ್ತು, ಉಂಡ ಮೇಲೆ ದಯವಿಟ್ಟು ಇವನ್ನೆಲ್ಲವನ್ನು ಬಿಟ್ಟುಬಿಡಿ. ಜಠರ ಇದೆಯಲ್ಲ ನಮ್ಮ ಸ್ಟಮಕ್ಕು, ಇಟ್ಸ್ ಎ ವೆರಿ ಡೈನಾಮಿಕ್ ಆರ್ಗನ್. ನಾವೇನು ತಿಂದರೂ ಕೂಡ ಅದನ್ನು ಅರಿಯುವ ಕೆಪಾಸಿಟಿ ನಮ್ಮ ಸ್ಟಮಕ್ಕಿಗಿದೆ. ಏನಂದರೆ ಒಂದೇ ವಿಚಾರನ ಊಟ ಆದಮೇಲೆ ಯಾವ ಹಣ್ಣು ತಿಂದ್ರೂ ಏನು ಪ್ರಾಬ್ಲಮ್ ಆಗಂಗಿಲ್ಲ ಅಂತ ಹೇಳೋದು ಒಂದೇ ವಿಚಾರ. 100% ನಿಮ್ಗೆ ಏನು ಇಷ್ಟನೋ ಅದು ತಿನ್ನಿ. ನಿಮ್ಮ ಸ್ಟಮಕ್ ಏನಂದರೆ ಸ್ಟಮಕ್ನ ಫುಲ್ ತುಂಬಬೇಡಿ, ಒಂದು ಮುಕ್ಕಾಲು ಜಾಗ ಬಿಡಿ, ಮುಕ್ಕಾಲು ತುಂಬಿ ಅಂದರೆ ಊಟದಲ್ಲಿ ತಿನ್ನಿ. ಅದಾದಮೇಲೆ ಹಣ್ಣು ತಿನ್ನಿ, ಗೊತ್ತಾಯ್ತಾ? ನೀರು ಕುಡೀರಿ. ಸೊ ಊಟದಲ್ಲಿ ಸಿಸ್ಟಮ್ ಇಲ್ಲ. ಊಟ ಆದಮೇಲೆ ಹಣ್ಣು ತಿನ್ನಬಾರ್ದು ಅಂತ ಯಾವ ಹಣ್ಣು, ಅದರೊಳಗಾಗಿ ಕಲ್ಲಂಗಡಿ ಹಣ್ಣು ತಿನ್ನಬೇಡ, ಪಾಯ್ಸನ್ ಆಗಿಬಿಡುತ್ತೆ. ಇವೆಲ್ಲ ತಪ್ಪು ಮಾಹಿತಿಗಳು. ನಾನು ಒಬ್ಬ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಇದ್ದೀನಿ. ನಮ್ಮ ಊಟ ನಮ್ಮ ಜಠರದಲ್ಲಿ 4 ಕವರ್ ಇರುತ್ತೆ. ಇವಾಗ ಬೆಳಗ್ಗೆ 2 ಇಡ್ಲಿ ತಿನ್ನಲಿ, 4 ಇಡ್ಲಿ ತಿನ್ನಲಿ, ಅದು ಖಾಲಿ ಆಗಲಿಕ್ಕೆ 4 ಅವರ್ಸ್ ತೊಗೊಳುತ್ತೆ. ಮಧ್ಯಾಹ್ನ ಲಂಚ್ ಮಾಡಿದರೆ ನಾವು ಮುದ್ದೆ, ಸೊಪ್ಪಿನ ಸಾರು, ಚಿಕನ್ನು ಏನೋ ತಿಂದರೆ ಸಾಯಂಕಾಲ 6 ಗಂಟೆ ಅಷ್ಟೊತ್ತಿಗೆ ಖಾಲಿ ಆಗುತ್ತೆ. ಸಾಯಂಕಾಲ ಊಟ ಮಾಡಿ, ಡಿನ್ನರ್ ಮಾಡಿ ಅಂತೀವಿ. ದಯವಿಟ್ಟು ಸಮಯಕ್ಕೆ ತಕ್ಕಂತೆ ಊಟ ಮಾಡಿ. ನಿಮ್ಗೇನು ಖುಷಿನೋ ಅದು ಮಾಡಿ. ಬೇಸಿಗೆಯ ಕಾಲದಲ್ಲಿ ನಾನ್ ವೆಜಿಟೇರಿಯನ್ ಫುಡ್ಡನ್ನು ಕಡಿಮೆ ತೊಗೊಳ್ಳಿ. ಬೀಗರೂಟದಲ್ಲಿ ಹಾಕ್ದಂಗೆ ಒಂದು ತಟ್ಟೆ ತುಂಬ ಮಾಂಸ ದಯವಿಟ್ಟು ತಿನ್ನಬೇಡಿ. ನಿಮ್ಮ ಖುಷಿಗೆ 1 ಪೀಸು ಅಥವಾ 2 ಪೀಸ್ ತಿನ್ನಿ. ನೀವು ಯಾವಾಗಾದರೂ ಪಡಿ. ಅಲ್ಟಿಮೇಟ್ಲಿ ನಿಮಗೊಂದು ಸತ್ಯ, ಸ್ಟಮಕ್ ಈಸ್ ಎ ವೆರಿ ಡೈನಾಮಿಕ್ ಆರ್ಗನ್ ಇದೆ. ತಪ್ಪು ಮಾಹಿತಿ ಕೊಡಬೇಡಿ. ಇಟ್ಸ್ ಎ ಶೇಪ್ಡ್ ಲೆದರ್ ಬ್ಯಾಗ್, ಅದಕ್ಕೆ ಅರಿಯುವಂಥ ಕೆಪಾಸಿಟಿ ಇದೆ. ಯಾರು ಯಾವಾಗ ಏನು ಬೇಕಾದ್ರೂ ಊಟ ಮಾಡ್ಬೋದು. ಮತ್ತೊಂದು ಡಾಕ್ಟ್ರೆ, ಇವಾಗ ರಾತ್ರಿ ಸಮಯದಲ್ಲಿ ಮೊಸರು ಊಟ ಮಾಡಿಬಿಡಿ ಅಂತ ಹೇಳ್ತಾರೆ ಕೆಲವರು, ಅದಕ್ಕೆ ಅದ್ರ ಬಗ್ಗೆ ಇದೆಲ್ಲ ತಪ್ಪು ಮಾಹಿತಿಗಳು. ಹಾಲು ಕುಡಿದ್ರೆ ಒಳ್ಳೆಯದು. ಮೊಸರು ರಾತ್ರಿ ಹೊತ್ತು ಏನಂದರೆ ಊಟವನ್ನೇ ಕಡಿಮೆ ಮಾಡಿ ಅಂತೀವಿ ಅಷ್ಟೇ. ಯಾಕಂದ್ರೆ ರಾತ್ರಿ ನೀವು ಮಲಗಿದ್ರು ಕೂಡ ನಿಮ್ಮ ಕರುಳು, ನಿಮ್ಮ ಜಠರ ಮಲಗಲ್ಲ, ಅದು ಕೆಲಸ ಮಾಡುತ್ತೆ. ಏನಂದರೆ ನಮ್ಮ ಫಿಸಿಕಲ್ ಆಕ್ಟಿವಿಟೀಸ್ ಇರಲ್ವಲ್ಲ, ಹಂಗಾಗಿ ಜೀರ್ಣ ಆಗೋದು ಸ್ವಲ್ಪ ಕಡಿಮೆ ಇರುತ್ತೆ. ಹೆವಿ ಊಟ ಮಾಡಬೇಡಿ ಅಂತ ಜನರಲಿ ಹೇಳ್ತೀವಿ ನಾವು. ಸೊ ಬೆಳಗ್ಗೆ ಟಿಫನ್ ಚೆನ್ನಾಗಿ ಮಾಡಿ, ಮಹಾರಾಜನ ಥರ ತಿನ್ನಿ ಅಂತೀವಿ. ಮಧ್ಯಾಹ್ನ ಅಮ್ಮನ ಥರ ಊಟ ಮಾಡಿ, ಸಂಜೆ ಸ್ವಲ್ಪ ಪಾಪರ್ ಥರ ಅಂದರೆ ಕಡಿಮೆ ತಿನ್ನಿ ಅಂತೀವಿ. ಇವೆಲ್ಲ ಗಾದೆ ಮಾತುಗಳಿಗೆ ವೈಜ್ಞಾನಿಕ ಅರ್ಥಗಳು ಅಷ್ಟೇ. ದಯವಿಟ್ಟು ರಾತ್ರಿ ಹೊತ್ತು ಮೊಸರು ತಿಂದರೆ ಏನೂ ಆಗಲ್ಲ.
ನಿಮ್ಗೆ ಏನು ಬೇಕೋ ತಿನ್ನಿ, ಯಾವ ಹಣ್ಣು ಬೇಕಾದರೂ ತಿನ್ನಿ, ಯಾವ ಊಟ ಕಡಿಮೆ ತಿನ್ನಿ, ಅಷ್ಟೇ, ಇನ್ನೇನೂ ಇಲ್ಲ. ದಯವಿಟ್ಟು ತಪ್ಪು ಮಾಹಿತಿ ಜನಗಳಿಗೆ ಹೋಗಬಾರ್ದು. ಅದಕ್ಕೆ ದೊಡ್ಡವರು ಹೇಳಿರೋದು ಊಟ ಬಲ್ಲವನಿಗೆ ರೋಗವಿಲ್ಲ. ಊಟ ಅಂತ ತಕ್ಷಣ ದಯವಿಟ್ಟು ಭಾಳ ಜನಕ್ಕೆ ಕನ್ಫ್ಯೂಷನ್ ನೋಡಿ. ನಿಮ್ಮ ಊಟದಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ, ಅಂದರೆ ರಾಗಿ ಮುದ್ದೆ, ಅನ್ನ, ಚಪಾತಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್ ಇರುತ್ತೆ, ಕೋಳಿ ಮೊಟ್ಟೆ, ಚಿಕನ್ನು ಅಥವಾ ನಿಮ್ಮ ದ್ವಿದಳ ಧಾನ್ಯಗಳು. ಮೂರನೇದು ಫ್ಯಾಟ್ ಇರುತ್ತೆ, ಫ್ಯಾಟ್ ಅಂದರೆ ಮೊಸರು, ಮಜ್ಜಿಗೆ. ನಾಲ್ಕನೇದು ಫೈಬರ್ ಇರುತ್ತೆ, ಹಣ್ಣುಗಳು, ಅದರಲ್ಲಿ ಫೈಬರ್. ಐದನೇದು ವಾಟರ್ ಇರುತ್ತೆ. ದಯವಿಟ್ಟು ಈ 5 ಕರೆಕ್ಟಾಗಿ ಸಮತೋಲನವಾಗಿ ಉಪಯೋಗಿಸಿ. ನೀವು ಯಾವ ಬೇಕಾದ್ರೂ ಏನು ಬೇಕಾದ್ರೂ ತಿನ್ನಿ, ಏನೂ ಆಗಲ್ಲ. ಅಲ್ಲೇ ಆಗಿರೋ ಸಾವಿಗೆ ಕಾರಣ ಗೊತ್ತಾಗೋದು ಪೋಸ್ಟ್ ಮಾರ್ಟಮ್ ಮಾಡಿದರೆ ಮಾತ್ರ. ಇದಾಗಿತ್ತು ಈ ಅಂದರೆ ಯಾವ ಟೈಮಲ್ಲಿ ಯಾವ ಆಹಾರ ಸೇವಿಸಬೇಕು ಮತ್ತು ಎಷ್ಟು ಸಮತೋಲನವಾಗಿ ಸೇವಿಸಬೇಕು ಅಂತ ವಿವರವಾಗಿ ಡಾಕ್ಟರ್ ಅಂಜನಪ್ಪ ಅವರು ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.